ಆರಾಮ್ರ ಎಲ್ಲ ಬರ್ರಿ ನೋಡ್ರಿ ಒಂದು ಮನೆ ಮಾಡಿದ್ರ ಇಲ್ಲ ಇಲ್ಲ ಅಲ್ಲೂ ಇಲ್ಲ ಅಲ್ಲೇ ಮಾಡ್ಕೊಂಡು ಏನು ಮದು ಆರಾಮ್ರಾ ಅಮ್ಮ ಆರಾಮ್ರಾ I
ವಸಮಿ ತಗೊಂಬಂದೆ ತಗೊಂಬಂದೆ ಒಂದು ಪ್ಯಾಕೆಟ್ ಇಲ್ಲ 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 ಕೊಡೋಣ ಒಂದು ಪ್ಯಾಕೆಟ್ ಕೊಡಕ ತೆಗಿ ಬಂಗಾರಿ ಈಗ ತಡಿ ಹಾಂ ಕೊಟ್ಟೆ ಹಚ್ಚುತ್ತಿದ್ದಾವಂದ್ರೆ ಸರ್ ನಿಮ್ಮ ಹತ್ರ ನೋಡಿ ಸರ್ ಮಾಡ್ಕೊಂಡ್ರಿ ರೆಡಿ ಇಟ್ಕೊಂಬಿಡ ಮುಖತ್ತೆ ಮಗಲಲ್ಲಿ ಮಧ್ಯದಲ್ಲ ಆ ಕಡೆದು ರೇಟ್ ಇದು Pasok jangan.
ಆ ಕಡೆ ಸ್ಥಳ ಹಿಡಿದು ಸಿಗ್ತಾಳ್ಬೇಡ್ರಿ ಸಿಗ್ತಾವ ಸಿಗ್ಲಿಲ್ಲ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ಸೈಡ್ ಬರ್ರಿ ಜನ ಕಾಣಲಿ ಬೆಂಕಿಗೆ ದೇಶವಿಲ್ಲ ಬೆಳಕಿಗೆ ಗುರುವಾರ ಬೆಳಗ್ಗೆ 4ರಿಂದ 7ರವರೆಗೆ ಧರ್ಮ ಮಹೋತ್ಸವದಲ್ಲಿ ಗಂಗೆ ಪೂಜೆ, ಗೋಪೂಜೆ, ಗಣಹೋಮ, ರುದ್ರ ಹೋಮ, ಪಂಚಕಲಶ ಪೂಜೆ, ನವಗ್ರಹ ಶಾಂತಿ ಪೂಜೆಯೊಂದಿಗೆ ಶಾಸ್ತ್ರವನ್ನ ಯಶಸ್ವಿಯಾಗಿ ನಡೆಸತಕ್ಕಂಥ ಪರಮ ಪೂಜ್ಯ ಗುರುಗಳಾದ ಸದಸ್ಥಲಯ ಶ್ರೀ ಸದಸ್ಥಲಯ ಬ್ರಹ್ಮೆ ಶ್ರೀಪತಿ ಪಾಂಡೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಶೈಲ ಶಾಖ ಶಿವಲಿಂಗೇಶ್ವರ ಗೋಮಠ ಕ್ಷೇತ್ರ ಕೋಣಂದೂರು ಇವರ ಪಾದಕ್ಕೆ ನಮಸ್ಕರಿಸುತ್ತಾ ದೇವಸ್ಥಾನದ ಸಮಿತಿಯಿಂದ ಹರಮನೆ ಗ್ರಾಮದ ಭಕ್ತರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರಬೇಕು ದಯವಿಟ್ಟು. ಹಾಗೂ ಆಸ್ತಿಗಳು ಸರಿಯಾದಂತಹ ಪಕ್ಕದ ಹಳ್ಳಿಯ ಅಲ್ಲಿನ ಅಮೀರ್ ಸಾಬ್ ತಾಲೂಕು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅವರು ಸಹ ನಿಮ್ಮೆಲ್ಲರ ಪರವಾಗಿ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅತ್ಯಂತ ಒಂದು ಪವಿತ್ರವಾದಂಥ ಮುಹೂರ್ತದಲ್ಲಿ ಸುಮಾರು 4-5 ವರ್ಷಗಳ ತಮ್ಮೆಲ್ಲರ ಒಂದು ಶ್ರಮ ನಮ್ಮೂರಲ್ಲಿ ಸಿದ್ದೇಶ್ವರ ದೇವಸ್ಥಾನ ಆಗಬೇಕು, ಸಮುದಾಯ ಭವನ ಉದ್ಘಾಟನೆ ಆಗಬೇಕು ಅಂತ ಹೇಳಿ ತಮ್ಮ ಶ್ರಮದ ಬೆವರಿನ ಹನಿಯ ಒಂದು ದುಡಿಮೆಯ ಒಂದು ಪುಷ್ಟಿಯನ್ನ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಪವಿತ್ರವಾದಂತಹ ಸಿದ್ದೇಶ್ವರ ಸ್ವಾಮಿಯನ್ನ ಇವತ್ತು ಅಧಿಕೃತವಾಗಿ ವೇದಿಕೆ ಮೇಲಿರುವಂತ ನಮ್ಮೆಲ್ಲ ನಡೆದಾಡುವಂತ ದೇವರುಗಳ ಆಶೀರ್ವಾದದಿಂದ ಲೋಕಾರ್ಪಣೆ ಆಗ್ತಾ ಇದೆ. ಇದಕ್ಕೆ ಕೈ ಜೋಡಿಸಿದಂತ ಎಲ್ಲ ಸದ್ಭಕ್ತರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಶ್ರದ್ಧೆಯ ತಾಯಿಯಂದರಿಗೆ, ಅಣ್ತಂದಿರಿಗೆ, ಸಮಿತಿಯ ಎಲ್ಲ ಗೌರವಿತ ಅಧ್ಯಕ್ಷರಿಗೆ ಹೃದಯ ಪಡಿಕೊಂಡು ನಾನು ಮೊದಲದಾಗಿ ಅಭಿನಂದನೆಯನ್ನು ಸಂದರ್ಭ ತಿಳಿಸ್ತಾ ಇದ್ದೀನಿ. ನಮ್ಮ ಮಧ್ಯೆ ಇಲ್ಲ ಭಗೀರಥನವರು, ನಮ್ಮ ಮಧ್ಯೆ ಇಲ್ಲ ರಾಮಣ್ಣ ಅವರು, ರಾಮಪ್ಪನವರು ಅಂತ ಕರೆದಿದ್ವಿ, ಮಾಜಿ ಚೇರ್ಮನ್ರು. ನಮ್ಮ ಮಧ್ಯೆ ಇಲ್ಲ ಬಸವರಾಜಪ್ಪನವರು, ನಮ್ಮ ಮಧ್ಯದಲ್ಲಿ ಇಲ್ಲ ವೀರಪ್ಪನವರು. ಅಂದ್ರೆ ಯಾವ ರೀತಿ ದೇವಸ್ಥಾನದ ಫೌಂಡೇಶನ್ ಏನಿದೆ
ಅದು ಕಾಣಲ್ಲ, ಕೆಳಗಡೆ ಗೋಪುರ ಮಾತ್ರ ಕಾಣ್ತಾ ಇದೆ. ಆ ಫೌಂಡೇಶನ್ ಕೆಲಸವಾಗಿ ಆ ದಿವಂಗತ ಹಿರಿಯರು ಕೂಡ ಅವತ್ತು ಶ್ರಮವನ್ನ ಪಟ್ಟಿದ್ರು. ಅವರು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತ, ಇವತ್ತು ನಮ್ಮ ಊರಿನ ಹಿರಿಯರಂತ ಮಲ್ಲೇಶ್ವರ ಇರ್ಬೋದು, ನಮ್ಮ ಗ್ರಾಮದ ಅಭಿವೃದ್ಧಿಗೆ ಶ್ರಮಪಟ್ಟಂತ ನಮ್ಮ ಭಗೀರಥನವರ ಸುಪುತ್ರ ರಾಜೇಶ್ ಇದ್ದಾರೆ, ಇನ್ನೋರ್ವ ಉಮೇಶಣ್ಣ ಇದ್ದಾರೆ, ನಮ್ಮ ರೇವಣ್ಣ ಇದ್ದಾರೆ, ನಮ್ಮ ಹಿರಿಯರಂತ ಗೋವಿಂದ ಪಾಟೀಲ್ ಅವರು, ಸನ್ಮಾನಿಸಿದ ನಾಗರಾಜ್ ಅವರು, ಬಂಗಾರಪ್ಪನವರು, ನಮ್ಮ ಲೋಕೇಶ್ ಇರ್ಬೋದು, ವೀರಪ್ಪನವರು ಇರ್ಬೋದು, ನಮ್ಮ ಕೊಡಲಿ ನಾಗರಾಜು, ಸಿದ್ದಪ್ಪನವರು, ಇವರೆಲ್ಲರೂ ಕೂಡ ದೇಣಿಗೆ ಕೊಡೋದು ಎಷ್ಟು ಮುಖ್ಯನೋ ಆ ದೇಣಿಗೆ ತರೋದು ಕೂಡ ಅಷ್ಟೇ ದೊಡ್ಡ ಕೆಲಸ. ಆ ದೇಣಿಗೆ ತರುವಂತ ಕೆಲಸದಲ್ಲಿ ನೇತೃತ್ವ ವಹಿಸುವಂತ ಇವರೆಲ್ಲರೂ ಕೂಡ ಹಿರಿಯರು. ಇವರು ಕೂಡ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊತೀನಿ. ನಮ್ಮೆಲ್ಲರ ಯೋಗ ತಾಯಿ ಒಂದೇ ವೇದಿಕೆಯಲ್ಲಿ 4 ದಿನ ಶ್ರೀಗಳನ್ನ ನೋಡುವಂತ ಒಂದು ಅವಕಾಶ ನಮಗೆ ಇವತ್ತು ಸಿಕ್ಕಿದೆ. ತಾಯಿ ಇವತ್ತು ನಮ್ಮೂರಿಗೆ ನಮ್ಮ ದೊಡ್ಡದು, ನಮ್ಮೂರಿಗೆ ನಮ್ಮ ದೇವಸ್ಥಾನ ದೊಡ್ಡದು. ಆದ್ರೆ ಗುರುಗಳು ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಪ್ರವಾಸ ಮಾಡಿದ ಗುರುಗಳಿಗೆ ಇವತ್ತು ಸುಮಾರು ಸಾಕಷ್ಟು ದೇವಸ್ಥಾನಗಳ ಒಳ್ಳೆ ಮುಹೂರ್ತ, ಉದ್ಘಾಟನೆ, ಗೃಹ ಪ್ರವೇಶಗಳು, ಮದುವೆ ಕಾರ್ಯಗಳು ಎಲ್ಲವೂ ಕೂಡ ನಡೀತಾ ಇದೆ. ಅದೆಲ್ಲ ಕಾರ್ಯ ಇದ್ರೂ ಕೂಡ ನಮ್ಮ ಶಿಕಾರಿಪುರದ, ನಮ್ಮ ಕರ್ಮಲೆ ಊರಿಗೆ, ನಮ್ಮ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಸಂಪೂರ್ಣವಾದಂತಹ ಸಮಯವನ್ನು ಕೊಟ್ಟು ಈಗಾಗಲೇ ಸಮಯವನ್ನು ಉಳಿಸಿ ಈಗಾಗಲೇ ಅವರ ವಿಚಾರವನ್ನು ತನ್ನ ಕೆಲಸಗಳು ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ಉದ್ಘಾಟನೆ ಎಲ್ಲವೂ ಕೂಡ ಆಯಿತು. ಆದರೆ ನಿನ್ನೆ ಬೆಳಗ್ಗಿಂದ ಇಡೀ ಊರನ್ನು ಚೊಕ್ ಮಾಡಿಕೊಂಡು, ಮನೆ ಚೊಕ್ ಮಾಡಿಕೊಂಡು, ಇಡೀ ನಮ್ಮ ಬೀಗರು ಬೀಗರನ್ನ ಕರ್ಕೊಂಡು ಕಳಶಾರವನ್ನ ನಮ್ಮ ಕಳಶವನ್ನು ಇಟ್ಕೊಂಡು ನಿನ್ನೆ ಸಂಜೆಯಿಂದ ಈ ಧಾರ್ಮಿಕ ವಿಧಿವಿಧಾನಗಳು ನಮ್ಮೆಲ್ಲ ಶ್ರೀಗಳ ಒಂದು ನೇತೃತ್ವದಲ್ಲಿ ನಮ್ಮ ಕಲ್ಮನೆಯಲ್ಲಿ ಇವತ್ತು ಆಗ್ತಾ ಇದೆ ಅಂತೇಳಿ ಅದಕ್ಕೆ ಪಾತ್ರ ವಹಿಸುವಂತ ಎಲ್ಲ ನಮ್ಮ ಶ್ರದ್ಧೆಯ ತಾಯಂದಿರಿಗೆ ಅಷ್ಟೊಂದು ಕೂಡ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ವೇಳೆ ಕ್ಷಮೆ ಇರಲಿ, ಇವತ್ತು ಬೆಳಗ್ಗೆಯಿಂದ 2-3 ದೇವಸ್ಥಾನಗಳ ಉದ್ಘಾಟನೆ ಮಾಡುವಂತ ಒಂದು ಸುಯೋಗ ನನಗೆ ಅವಕಾಶ ಸಿಕ್ಕಿದ್ದು. ನಿಮ್ಮ ಯಡಿಯೂರಪ್ಪನವರು ಶಿಕಾರಿಪುರದ ಶಾಸಕರಾಗಿ ಶಿಕಾರಿಪುರದ ಗುಡಿ ಗೋಪುರಗಳನ್ನ ಕಟ್ಟುವ ಜೊತೆಗೆ ರಾಜ್ಯದಲ್ಲಿ, ಜಿಲ್ಲೆಯಲ್ಲೂ ಕೂಡ ಅನೇಕ ದೇವಸ್ಥಾನಗಳಿಗೆ ಕೈ ಜೋಡಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಕಲ್ಪನೆ, ಅದರ ಹಿಂದಿನ ಶಕ್ತಿ ನಮ್ಮ ಶಿಕಾರಿಪುರ ತಾಲೂಕಿನ ಮತದಾರ ಬಂಧುಗಳು ನೀವು ಆಶೀರ್ವಾದ ಮಾಡಿದ್ರಿ, ಸಾಹೇಬರು ಮುಖ್ಯಮಂತ್ರಿ ಮಾಡಿದ್ರು. ಆ ಪುಣ್ಯ ಇವರ ಶಿಕಾರಿಪುರದಷ್ಟೇ ಅಲ್ಲ, ಇಡೀ ರಾಜ್ಯದ ಜನ ಆ ಪುಣ್ಯಾತ್ಮ ಯಡಿಯೂರಪ್ಪನ ಒಳ್ಳೆ ರಾಜಕೀಯ ಏನಾದ್ರು ಆಶೀರ್ವಾದ ಮಾಡ್ತಾ ಇದ್ದಂದ್ರೆ ಆ ಪುಣ್ಯಾತ್ಮನ ಹಾರೈಸಿದ್ರು ನೀವು. ಆ ಪುಣ್ಯ ಯಡಿಯೂರಪ್ಪನಿಗೆ ಸಿಗುತ್ತೋ ಅಥವಾ ಅದಕ್ಕಿಂತ ಹೆಚ್ಚು ಪುಣ್ಯ ಅವನ ಆಶೀರ್ವಾದ ಮಾಡಿದಂತ ಇದು ವೇದಿಕೆ ಮುಂಭಾಗದಲ್ಲಿರುತ್ತ ನಮ್ಮ ಎಲ್ಲ ಶ್ರದ್ಧೆಯ ತಾಯಿದ್ರು ಅಂತಂದಿರು ಅಂತ ಹೇಳಿ ನಾನು ಇವತ್ತು ಅಭಿಮಾನ ಪೂರ್ವಕ ನಾನು ಹೇಳಿ ಇಷ್ಟಪಡ್ತೇನೆ. ಒಂದು ವೇಳೆ ತಮಗೆಲ್ಲರೂ ಕೂಡ ಗೊತ್ತಿದೆ, ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಮಡಿಕೆ ಆಗುತ್ತೆ, ಕಲ್ಲಿಗೆ ಸಂಸ್ಕಾರ ಕೊಟ್ರೆ ಶಿಲೆ ಆಗುತ್ತೆ, ನೀರಿಗೆ ಸಂಸ್ಕಾರವನ್ನು ಕೊಟ್ರೆ ತೀರ್ಥ ಆಗುತ್ತೆ, ಅನ್ನಕ್ಕೆ ಸಂಸ್ಕಾರ ಕೊಟ್ರೆ ಪ್ರಸಾದ ಆಗುತ್ತೆ, ಸಗಣಿಗೆ ಸಂಸ್ಕಾರ ಕೊಟ್ರೆ ವಿಭೂತಿ ಆಗುತ್ತೆ. ಅದೇ ದೇವರು ಕೊಟ್ಟಂತ ಈ ಮನುಷ್ಯನ ಜನ್ಮಕ್ಕೆ ನಮ್ಮ ಗುರುಗಳು ಸಂಸ್ಕಾರ ಕೊಟ್ರೆ ಮಹಾದೇವ ಆಗ್ತಾನೆ ಅಂತೇಳಿ ನಾವೆಲ್ಲರೂ ಕೂಡ ಕೇಳ್ಕೊತಾ ಬಂದಿದ್ದೀವಿ. ಹಾಗಾಗಿ ಇವತ್ತು ನಮಗೆ ಗೊತ್ತಿಲ್ಲದಂಗೆ ಈ ಪುಣ್ಯದ ಕೆಲಸವನ್ನು ಮಾಡೋ ಮುಖಾಂತರ ಮಹಾದೇವನಾಗುವಂತ ಒಂದು ಅವಕಾಶ ಇವತ್ತು ನಮಗೆ ಗುರುಗಳ ಆಶೀರ್ವಾದ ನಮಗೆಲ್ಲೂ ಕೂಡ ಸಿಗ್ತಾ ಇದೆ ಅಂತ ಹೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಿ ಇಷ್ಟಪಡ್ತೇನೆ. ಒಂದು ವೇಳೆ ತಮಗೆ ಗೊತ್ತಿರ್ಬೋದು, ನಿಮ್ಮ ರಾಗಣದಲ್ಲಿ ನಡ್ಕೊಂಡು ಬೆಳೆದಾಗ ನಮ್ಮ ತಾಯಿಗಳು ತಲೆ ಮೇಲೆ ಹೂ ಹಾಕ್ತಿದ್ರು, ನಮ್ಮ ಯುವಕರು ಪಾಪ ಮಕ್ಕಳಿಗೆ ಏನು ಹಾಕ್ತಿದ್ರು ಗೊತ್ತಿಲ್ಲ, ನಿಮ್ಮ ರಾಗಣಿಗೆ ಆಶೀರ್ವಾದ ಮಾಡಿದ್ರು. ಏನೋ ಒಂದು ಯೋಗ ತಾಯಿ ಒಬ್ಬ ಶಿಕಾರಿಪುರದ ಪುರಸಭಾ ಸದಸ್ಯರಂತ ನಿಮ್ಮ ರಾಗಣ್ಣ ಇವತ್ತು ಜಿಲ್ಲೆಯ 4ನೇ ಬಾರಿ ಸಂಸದ ಸದಸ್ಯರಾಗಿ ಸೇವೆ ಸಲ್ಲಿಸುವ ಒಂದು ಅವಕಾಶ ಗುರುಗಳ ಹಾಡಕ್ಕೆ ನಿಮ್ಮ ಆಶೀರ್ವಾದ ನನಗೆ ಕೂಡ ಕೊಟ್ಟಿದ್ದೀವಿ. ಯಾರು ಕೂಡ ಶಿಕಾರಿಪುರ ನಿಮ್ಮ ರಾಗಣ್ಣ ನಮ್ಮೂರಿಗೆ ಅನ್ಯಾಯ ಮಾಡೋದಂತ ಯಾರು ಕೂಡ ಬೆರಳು ತೋರಿಸ್ತಿದ್ದೀವಿ. ಪ್ರಾಮಾಣಿಕವಾಗಿ 8 ತಾಲೂಕು ಪ್ರವಾಸವನ್ನು ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಯುವ ಕಣ್ಮಣಿ ಲೋಕಸಭಾ ಸದಸ್ಯರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನ್ನದೇ ಚಾಪನ್ನು ಮೂಡಿಸಿರ್ತಕ್ಕಂಥ ಡಿವೈ ರಾಘವೇಂದ್ರವರಿಗೆ ಸುತ್ತಮುತ್ತಲ ಗ್ರಾಮಸ್ಥರ ಕಲಬುರಗಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ
ಪಂಚಗುರುಗಳ ಪಾದ ಪದ್ಮಾಂಗದಲ್ಲಿ ತಳಬಿಟ್ಟು ಅದ್ಭುತ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ದೇವಸ್ಥಾನದ ಸಂಸ್ಕಾರಣ ಮತ್ತು ಸಮುದಾಯ ಭವನದ ಉದ್ಘಾಟನೆ. ಬಿ.ಎಸ್. ಯಡಿಯೂರಪ್ಪನವರು 50 ಲಕ್ಷ ಬಿಡುಗಡೆ ಮಾಡಿ ನೀಡಿದ ಇದಕ್ಕೆ ಅನುಮೋದನೆ. ಹೀಗೆ ಮುಂದುವರಿಯಲಿ. ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಯಾವಾಗಲೂ ಚಿಂತನೆ. ಇದಕ್ಕೆ ಸಹಕಾರ ನೀಡಿದ ಅನುದಾನ ನೀಡಿದ ಎಲ್ಲರಿಗೂ ನಮ್ಮ ಅಭಿನಂದನೆ. ಸಂಗಮ ದೇವ ಕೇಳೆಯ ತಾವರ ಕಳೆ ಉಂಟು ಜಂಗಮ ಕಳೆವಿಲ್ಲ. ಕಲ್ಮನೆ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ದೇವಾಲಯ ಕಳಶಾರೋಹಣ ಧಾರ್ಮಿಕ ಸಮಾರಂಭ. ಈ ಸಮಾರಂಭದಲ್ಲಿ ಭಾಗವಹಿಸಿ ನಂತರದಲ್ಲಿ ಆಶೀರ್ವಚನವನ್ನು ನೀಡ್ತಾ ಇರುವಂಥ ಪೂಜ್ಯ ತಲೆಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ವೇದಿಕೆಯ ಮೇಲೆ ಭಾಗವಹಿಸಿರುವಂಥ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣ ಬಂಧುಗಳೇ, ಈಗಾಗಲೇ ಇದರ ಇತಿಹಾಸವನ್ನ ಸುರೇಶ್ ಅವರು ಹೇಳಿದ್ದಾರೆ. ಕಟ್ಟಿಗೆಯಲ್ಲಿ ಇದ್ದಂಥದ್ದನ್ನು ಇಲ್ಲಿ ನಾವೆಲ್ಲರೂ ಸೇರ್ಕೊಂಡು ಇಲ್ಲೊಂದು ಮೂರ್ತಿ ಮಾಡಬೇಕು, ಇಲ್ಲೊಂದು ದೇವಾಲಯವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಶ್ರಮ ಪಟ್ಟಿದ್ದಾರೆ, ಕಾಣಿಕೆ ಕೊಟ್ಟಿದ್ದಾರೆ, ಭಕ್ತಿಯಿಂದ ಸೇವೆ ಮಾಡಿದ್ದಾರೆ. ದೇವಸ್ಥಾನ ಅಂತ ಕಟ್ಟಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮಾಡಿರ್ತಕ್ಕಂಥವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ತುಂಬ ಚೆನ್ನಾಗಿದೆ. ಆ ಬಾಗಿಲು ಒಳಗಡೆ ಇರುವಂಥ ಕೆತ್ತನೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದು ಕಲೆಗೆ ನಾವು ಯಾರು ಬೆಲೆ ಕಟ್ಟಕ್ಕಾಗೋದಿಲ್ಲ. ಕಲೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು.